ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನೂಷಾ. ಇದೇ ಮಾರ್ಚ್ 31ನೇ ತಾರೀಕು ಕುಬೇರ ಸಭೆ ಕಾರ್ಯಕ್ರಮ ನಡೀತಾ ಇದೆ. ಗುರುಗಳನ್ನ ನೇರವಾಗಿ ಭೇಟಿ ಮಾಡ್ಬೋದು, ಗುರುಗಳ ಮಾರ್ಗದರ್ಶನ ಪಡ್ಕೊಳ್ಬೋದು. ನೀವು ಅಂದ್ಕೊಂಡ ಹಾಗೆ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು ಅಂತಂದರೆ ಈ ಬಾರಿ ನಡೀತಾ ಇರುವಂಥ ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಅಥರ್ವ ಸಿದ್ಧಾಪುರುಷ ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಇತ್ತೀಚೆಗೆ ವಾಟ್ಸಪ್ಪಲ್ಲಿ ನಾವು ನೋಡ್ತಾ ಇರ್ತೀವಿ, ಈ ಮಿಸ್ಸಿಂಗ್ ಮೆಸೇಜ್ ಜಾಸ್ತಿ ಬರ್ತಾ ಇರುತ್ತೆ. ಎಲ್ಲೋ ಒಂದು ಕಡೆ ಏಜ್ ಆಗಿರೋರು ಮಿಸ್ ಆಗಿಬಿಟ್ಟಿರ್ತಾರೆ, ಅಥವಾ ಯಂಗ್ಸ್ಟರ್ಸ್ ಮಿಸ್ ಆಗಿಬಿಟ್ಟಿರ್ತಾರೆ ಅಂತ ಹೇಳ್ಬೋದು, ಕಳೆದು ಹೋಗ್ಬಿಟ್ಟಿರ್ತಾರೆ, ಅಥವಾ ಅವರೇ ಮನೆ ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಅಂತ ಹೇಳ್ಬೋದು. ನಾನಾ ರೀತಿಯಾಗಿರುವಂಥ ಪರಿಸ್ಥಿತಿಗಳಿಂದ ಈ ಕಳೆದು ಹೋಗಿರೋರು ಮತ್ತೆ ವಾಪಸ್ ಬರ್ತಾರಾ, ಮತ್ತೆ ಮನೆಗೆ ಬಂದು ಸೇರ್ತಾರಾ, ಈ ರೀತಿ ಎಲ್ಲ ಪ್ರಶ್ನೆಗಳು ಪೋಷಕರಿಗಾಗಿರ್ಬೋದು, ಮನೆ ಮಂದಿಯವ್ರಿಗೆ ಬರ್ತಾ ಇರುತ್ತೆ. ಈ ಕಳೆದು ಹೋಗಿರೋರು ಬರ್ತಾರಾ ಇಲ್ವಾ ಅನ್ನೋವಂಥದ್ದು ಹೇಳೋದಕ್ಕೆ ಸಾಧ್ಯ ಆಗುತ್ತಾ, ಅಥವಾ ಅವ್ರು ಯಾಕೆ ಕಳೆದು ಹೋಗ್ತಾ ಇರ್ತಾರೆ ಪದೇ ಪದೇ, ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನಿಮ್ಮ ಪ್ರಶ್ನೆ ಈ ತತ್ಕಾಲ ಅಡ್ಡಕುಂಡ್ಲಿ ಅಥವಾ ಆ ಮಗುವಿನ ಜಾತಕವೋ, ಅವರ ನೀವು ಹೇಳಿದಾಗೆ ಆ ಮನೆಯಲ್ಲಿ ನಡೆದಿದ್ದ ಯಾವುದೋ ಪರಿಸ್ಥಿತಿಯೋ, ಯಾವುದೋ ಒಂದು ಮನೆಯಲ್ಲಿ ನಡೆದ ಜಗಳ ಕದನವೋ, ಏನೋ ಒಂದು ಮನಸ್ತಾಪಗಳ ಬೇಸರ ಆಗಿ ಮನೆ ಬಿಟ್ಟಿರ್ತಾರೆ. ಅದು ಯಾವುದೋ ಒಂದು ಪ್ರಪಾತಕ್ಕೆ ಸಾಲದ ಸುಳಿಗೆ ಸಿಲುಕಿಬಿಟ್ಟು ಯಾರಿಗೂ ಹೇಳಿದೆ ಮನೆ ಬಿಟ್ಟು ಹೊರಟೋಗಿರ್ತಾರೆ. ಇತ್ತೀಚೆಗೆ ನಡೆದದ್ದೇ ಈಗ ಕರೆ ಬಂದದ್ದು. ಬಹುಶಃ ನನ್ನ ಹತ್ರ ಒಂದು ಹುಡುಗ ಬೆಳಗ್ಗೆ ಮನೆ ಬಿಡ್ತಾನೆ. ಯಾವತ್ತೂ ಅವನ ಜೀವನದಲ್ಲಿ ಮನೆ ತೊರೆದವನಲ್ಲ, ಒಂದು ರಾತ್ರಿಯೂ ತೊರೆದವನಲ್ಲ ಅಂಥ ಹುಡುಗ ಮನೆ ಬಿಟ್ಟಿದ್ದಾನೆ, ಹೊರಟಿದ್ದಾನೆ. ನನಗೆ ಇಲ್ಲಿಗೆ ಬಂದು ಹೋದವ್ರೆ, ಅವರು ಕ್ಲೈಂಟ್ ಇಲ್ಲಿಗೆ ಬಂದು ಹೋದರೆ ನಾನು ಆ ಹುಡುಗಿನ ಕೌನ್ಸಿಲಿಂಗ್ ಕೂಡ ಮಾಡಿದ್ದೇನೆ. ಇದು ಹೇಗೆ ತಗೊಳ್ಳೋದು ಅಂತಂದರೆ, ಕುಂಡ್ಲಿಯ ಮತ್ತೊಂದು ಹಲ್ಲ. ನನಗೆ ಅವ್ರು ಕಾಲ್ ಮಾಡಿದಾಗ ಗುರುಗಳೇ ಹತ್ತುಕೊಂಡು ನೋವಿಂದ ಆ ದಿನ ಪೂರ್ತಿ ದುಡಿದ್ದಾರೆ. ನಾನು ಅವ್ರಿಗೆ ಸಿಗಲಿಲ್ಲ, ಯಾವುದೋ ಒಂದು ಫಂಕ್ಷನ್ ಅದು ಇದ್ದು. ಆ ನಂತರ ಸಂಜೆ ಬೆಳಗ್ಗೆ ಬಿಟ್ಟು ಸಂಜೆ ತನಕ ಒಂದು 6 ಗಂಟೆ ಅಥವಾ 7 ಗಂಟೆಯಲ್ಲೇ ನಾನು ಮಾತಾಡಿದಾಗ ನನಗೇನಂತಂದರೆ, ಅವರು ಮಾತಾಡ್ತಿರ್ಬೇಕಾದ್ರೆ ಅದನ್ನು ಗಮನಿಸ್ತೀನಿ. ನನಗೆ ಮೌನವಾಗಿ ಒಂದು ಮೆಸೇಜ್ ಕೊಟ್ಟಿರುತ್ತೆ. ಇದೇ ಅಂತಲ್ಲ, ಬೇರೆ ಯಾರದೇ ಆಗಿರಲಿ. ಈಗ ನೀವು ಹೇಳ್ತಿರಲ್ಲ ಅಥರ್ವ ಸಿದ್ಧ ಪುರುಷ ಅಂತ, ಆ ಯಜ್ಞದ ಒಂದು ಫಲವೋ, ಅಥವಾ ನನ್ನ ಗುರುಗಳನ್ನು ಕೊಟ್ಟಿರ್ತಕ್ಕಂತಹ ದೀಕ್ಷೆಯೋ, ಅಥವಾ ನಾವು ಮಾಡುವ ಅನುಷ್ಠಾನವೋ ಮೌನವಾಗಿ ನಮಗೊಂದು ಮೆಸೇಜ್ ಕೊಡುತ್ತೆ. ಆ ಮೆಸೇಜ್ ಅಲ್ಲಿ ತಲುಪಿಸುವಂತಹ ನಾನು ಓನ್ಲಿ ಒಂದು ಸೌಂಡ್ ಬಾಕ್ಸ್, ಈ ಮೈಕ್ ಹಿಡಿದು ಇಲ್ಲಿ ಮಾತಾಡಿದ್ರೆ ಸೌಂಡಲ್ಲೆಲ್ಲೋ ಬಾಕ್ಸಲ್ಲಿ ಬರಲ್ವಾ, ಹಾಗೆ ಈ ಭಗವಂತ ನನ್ನ ಮೈಕ್ ಎಲ್ಲಿಂದ ಹಾಕಿರ್ತಾನೋ ನಾನು ಸೌಂಡ್ ಬಾಕ್ಸ್. ನನಗಿಂದ ಅವ್ರಿಗೆ ಹೇಳ್ತೀನಿ, ಅಮ್ಮ ನಿಮ್ಮ ಮಗ ದೂರವಾಣಿ ಕರೆ ಮಾಡ್ತಾನೆ, ಭಯ ಪಡಬೇಡಿ, 9 ಗಂಟೆ ಒಳಗಡೆ ಮನೆಗೆ ಬರ್ತಾನೆ. ಇಷ್ಟೇ ನಾನು ಹೇಳಿದ್ದೆ. ನಾನು ಏನೂ ನೋಡಲಿಲ್ಲ. 9 ಗಂಟೆ ಒಳಗಡೆ ಮನೆಗೆ ಬರ್ತಾನೆ, ಅದಕ್ಕೆ ಮೊದಲು ನನ್ನ ಕರೆ ಮಾಡ್ತಾನೆ. ಇದಕ್ಕೆ ನಂಬಿಕೆ ಇಲ್ಲ ಅವರಿಗೆ. ನಾನು ಯಾಕಂದ್ರೆ ಏನು ನೋಡಲಿಲ್ವಲ್ಲ, ಏನು ಜಾತಕ ಕೇಳಲಿಲ್ಲ, ಮತ್ತದೇನು ಮಾಡಲಿಲ್ಲ. ಇದು ಏನಾದರೂ ಹೇಳ್ತೀವಿ ಮಾಡ್ತಂದ್ರೆ ಒಂದು ಪವಾಡ ನಡಿಬೇಕು. ನಾನು ಕೂಡ ಅಷ್ಟು ಕಾನ್ಫಿಡೆಂಟಾಗಿ ಹೇಳಬೇಕಾದ್ರೆ ಕೆಲವೊಬ್ಬರಿಗೆ ಹೇಳೋಕ್ಕಾಗತ್ತೆ, ಕೆಲವ್ರಿಗೆ ಹೇಳೋದಿಲ್ಲ. ನಾನು ಅವರು ಮಾತಾಡೋ ಮಾತುಗಳು ಅಥವಾ ನನ್ನ ಮೈಂಡ್ ಬ್ಲಾಂಕ್ ಆಗುತ್ತೆ ಸಂದರ್ಭದಲ್ಲಿ. ಇನ್ನು ಕೆಲವರು ರಾಜಕೀಯ ನಾಯಕರು ಕುಳಿತುಕೊಳ್ತಾರೆ, ಆವಾಗ ನನಗೊಂದು ಬರುತ್ತೆ ಮನಸ್ಸಿಗೆ. ಅದು ಬಂದಾಗ ನಾನು ಅದನ್ನು ಹೇಳ್ತೀನಿ ಕೆಲವರಿಗೆ. ಇನ್ನು ಕೆಲವರಿಗೆ ಬಿಟ್ಕೊಡೋದಿಲ್ಲ, ಲಾಕ್ ಆಗುತ್ತೆ, ಹೇಳೋಕ್ಕೆ ಹೋಗಲ್ಲ ನಾನು. ಇನ್ನು ಕೆಲವರು ಖುಷಿಯಿಂದ ಹೆಮ್ಮೆಯಿಂದ ಮತ್ತು ಹೇಳ್ತಿರ್ತೀನಿ ಅವರಿಗೆ ಆ ಪದಾನ. ಅದು ಅವರು ತೆಗೆದುಕೊಂಡ್ಬಿಡಬೇಕು. ಇದು ಅಷ್ಟೇ. ಇನ್ನು 7 ನಿಮಿಷ ಇದೆ 9 ಗಂಟೆಗೆ. ಈಗಾಗಲೇ ಮಗ ಬಂದಿದ್ದಾನೆ. 7:30 8 ಗಂಟೆಯಲ್ಲಿ ಕಾಲ್ ಬಂತಂತೆ. ಆಮೇಲೆ 9 ಗಂಟೆಗೆ ಇನ್ನು 7 ನಿಮಿಷ ಇದೆ, ಮಗ ಮನೆಗೆ ಬಂದಿದ್ದಾನೆ. ನಾನು 9 ಗಂಟೆ ಒಳಗಡೆ ಮಗ ಬರ್ತಾನೆ ಅಂತ ನನ್ನ ಬಾಯಿಂದ ಬಂದಾಗ ಆಕಸ್ಮಿಕ ಬಂದಿಲ್ಲ ಅಂದರೆ ನಾನು ಮಾತು ಕೊಟ್ಟಿದ್ದೀನಲ್ಲ, ಹೌದು, ಇಲ್ಲಿ ಸ್ವಲ್ಪ ನಾನು ದುಃಖಕ್ಕೀಡಾಗ್ತೀನಿ. ಆವಾಗ ಅಲ್ಲಿ ನಾನೊಂದು ಅಪ್ಲಿಕೇಶನ್ ಹಾಕ್ಕೊಳ್ಳೋದಿರುತ್ತೆ. ಆ ಸಂದರ್ಭದಲ್ಲಿ ನನಗೆ ಪಾಸ್ ಆಗಿದ್ದದ್ದು, ಯಾಕೆಂದರೆ ನನಗೆ ಅದು ಬಂದರೆ ನಾನು ಅವ್ರಿಗೆ ಹೇಳುವಂಥದ್ದು. ಹಾಗಾಗಿ ಹೇಳಿದ್ದೀನಿ. ಇನ್ನು ಅವನಿಗೆ ಬಿಟ್ಟಿದ್ದು ಬರಲೇಬೇಕು. ನಿಮಗೆ ಇಲ್ಲಿ ಕೆಳಗಡೆ ಗೊತ್ತಾಗುತ್ತಲ್ಲ, ಮೊಬೈಲ್ ಇಲ್ಲಿಂದ ಲೊಕೇಶನ್ ಹೋಗಬೇಕಾದ್ರೆ ಎಷ್ಟು ಟೈಮ್ಗೆ ಹೋಗ್ಬೋದು ಅಂತ ತೋರಿಸ್ತಾ ಇರ್ತಲ್ಲ, ಹಾಗೆ ಎಷ್ಟು ಟೈಮ್ಗೆ ಬರ್ತಾನೆ ಅನ್ನೋದನ್ನು ನನಗೆ ಅವನಲ್ಲಿ ಹಾಕ್ತಾನೆ, ನಾನಲ್ಲಿ ಹಾಕಿರ್ತೀನಿ. ಇದು ಪ್ರಪಂಚ. ಇದು ಸಿದ್ಧಿಯಿಂದ ಮಾತ್ರ ಸಾಧ್ಯ. ಇನ್ನು ಜ್ಯೋತಿಷ್ಯ ಮತ್ತೊಂದರಲ್ಲಿ ಆದರೆ ಭಾಗಶಃ ನೀವು ಮಾತಾಡ್ಬೋದು. ಸಿದ್ಧಿಯಿಂದ ಮಣ್ಣು ಕೊಟ್ಟರೂ ಕೂಡ ಮಾಣಿಕ್ಯವಾಗಿ ಬದಲಾಗಲಿಕ್ಕೆ ಸಾಧ್ಯವಿದೆ. ಅದಕ್ಕೆ ಪ್ರತಿನಿತ್ಯದ ಸಿದ್ಧಿಯ ನಾನು ಹಬ್ಬಲ್ಲ, ಅದನ್ನು ನೀವು ಕೂಡ ಮಾಡಿಕೊಳ್ಳಬಹುದು. ಮಾಡಿಕೊಳ್ಳುವಂಥದ್ದೇ ಸಬ್ಜೆಕ್ಟ್. ಅದು ಬೇರೆ ಇನ್ನೇಲೋ ಇಲ್ಲದೇ ಇರ್ತಕ್ಕದಲ್ಲ. ಇರುವಂತಹದ್ದನ್ನು, ಆ ಸಿದ್ಧಿಯನ್ನು ಪ್ರತಿನಿತ್ಯದ ಅನುಷ್ಠಾನದಲ್ಲಿ ನೀವು ಕೂಡ ಅದನ್ನು ಮಾಡಿಕೊಳ್ಳಬಹುದು, ಹೇಳಲಿಕ್ಕೆ ಸಾಧ್ಯ ಇದೆ. ಖಂಡಿತ ಗುರುಗಳೇ, ಒಂದು ರೀತಿ ಮಿರಾಕಲ್ ಅನ್ಸುತ್ತೆ. ಯಾಕಂದರೆ ನೀವು ಜಾತಕ ನೋಡಲಿಲ್ಲ, ಡೇಟ್ ಆಫ್ ಬರ್ತ್ ಕೇಳಲಿಲ್ಲ, ಟೈಮ್ ಆಫ್ ಬರ್ತ್ ಗೊತ್ತಿಲ್ಲ,
ಇಲ್ಲ. ಸೊ ನೇರವಾಗಿ ತಿಳಿಸಿದ್ರಿ, ಎಲ್ಲೋ ಒಂದು ಕಡೆ 9 ಗಂಟೆ ಮುಂಚೆ ಬರ್ತಾರೆ ಅಂದರೆ 7 ನಿಮಿಷ ಮುಂಚೆ ಬಂದರೆ ನಿಜಕ್ಕೂ ಖುಷಿಯಾಗಿರುತ್ತೆ. ಇವತ್ತಿನ ವಿಡಿಯೋ ಅವ್ರು ನೋಡಿದರೆ ಅವರು ಕೂಡ ಖುಷಿ ಪಟ್ಟಿರ್ತಾರೆ. ಅವ್ರ ವಿಚಾರವಾಗಿ ತಿಳಿಸ್ಕೊಟ್ಟಿದ್ರೆ ಬಹಳ ಧನ್ಯವಾದಗಳು ಗುರುಗಳೇ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯಾಗಿರುವಂಥ ತೊಂದರೆಗಳು, ಕಷ್ಟಗಳು ಒಂದ್ರ ಮೇಲೆ ಒಂದು ಬರ್ತಾ ಇದೆ. ಇದೆಲ್ಲದರಿಂದ ಕೂಡ ನಾನು ಹೊರಗಡೆ ಬರಬೇಕು, ಹಲವಾರು ರೀತಿಯಾಗಿರುವಂಥ ಪ್ರಯತ್ನಗಳನ್ನ ಪಟ್ಟಿದ್ದೀನಿ. ಆದರೂ ಕೂಡ ಸಮಸ್ಯೆಗೆ ಸರಳವಾಗಿರುವಂಥ ಪರಿಹಾರ ಸಿಗ್ತಾ ಇಲ್ಲ ಅಂತಂದರೆ ಒಂದೇ ಒಂದು ಪರಿಹಾರ ನಿಮಗೆ, ಅಕ್ಷಯ ವೃಕ್ಷವನ್ನು ನಿಮ್ಮನೆಗೆ ಬರ್ಮಾಡ್ಕೊಳ್ಳಿ. ಖಂಡಿತ ಆ ತೊಂದರೆಗಳಿಂದ ಹೊರಗಡೆ ಬರ್ತೀರಾ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.